ಡಿಜಿಪಿ ಓಂ ಪ್ರಕಾಶ್ ಹತ್ಯೆಯಲ್ಲಿ ಪಿಎಫ್ಐ ಕೈವಾಡ ಇದೆಯಾ? ಪಿಎಫ್ಐ ಕೈವಾಡದ ಬಗ್ಗೆ ಅನುಪಮಾ ಶೆಣೈ ಆರೋಪ ಮಾಡಿದ್ದಾರೆ. ಎನ್ಐಎ ತನಿಖೆಗೆ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಆಗ್ರಹಿಸಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ನಿರಪರಾಧಿಗಳು, ತನಿಖೆಯನ್ನ ಎನ್ಐಎಗೆ ನೀಡಬೇಕು ಅಂತ ಅನುಪಮಾ ಶೆಣೈ ಒತ್ತಾಯಿಸಿದ್ದಾರೆ. ನಿವೃತ್ತ ಐಜಿಪಿ ಆದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಪಿಎಫ್ಐ ನಂಟು ಇದೆ ಅನ್ನುವಂತಹ ಆರೋಪವನ್ನು ಮಾಜಿ ಡಿವೈಎಸ್ಪಿ ಆದಂತಹ ಅನುಪಮಾ ಶೆಣೈ ಅವರು ಆರೋಪ ಹೊರಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅನುಪಮಾ ಶೆಣೈ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಪಿಎಫ್ಐ ನಂಟು ಇದೆ ಅನ್ನುವಂತ ಆರೋಪವನ್ನು ಹೊರಿಸ್ತೀರಿ, ಯಾವ ಆಧಾರದ ಮೇಲೆ ನಂಟು ಇದೆ ಅಂತ ಹೇಳ್ತೀರಿ ನೀವು? ನನಗೆ ಅನಿಸುತ್ತೆ ಡಿಜಿ ಮತ್ತು ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರು 2016ರ ಅವಧಿಯಲ್ಲಿ ಒಂದು 2-3 ವರ್ಷಗಳ ಕಾಲ ಅವರು ಡಿಜಿ ಮತ್ತು ಐಜಿಪಿ ಆಗಿದ್ರು. ಪ್ರಾಯಶಃ ಆ ಸಂದರ್ಭದಲ್ಲಿ ಹಲವಾರು ಪಿಎಫ್ಐ ಮೆಂಬರ್ಸ್ ಗಳನ್ನ ಪೊಲೀಸ್ ಇಲಾಖೆಯೊಳಗೆ ರಿಕ್ರೂಟ್ ಮಾಡೋದಕ್ಕಾಗಿ ಅವರ ಸಂಪರ್ಕ ಮಾಡಿದ್ದಿರಬಹುದು ಅಂತ. ಬಳಿಕ ನಿವೃತ್ತರಾದ್ಮೇಲೆ ಅವರಿಗೆ ಯಾರು ಪಿಎಫ್ಐ ಮೆಂಬರ್ಸ್ ಗಳಿಗೆ ಬೇರೆ ಯಾರು ಸಿಕ್ಕದೇ ಇದ್ದಿರಬಹುದು. ಅಂದ್ರೆ ಆ ನಂತರ ಪ್ರವೀಣ್ ಸೂದ್ ಅವರು ಡಿಜಿ ಅಂಡ್ ಐಜಿಪಿ ಆದ್ರು, ಮತ್ತೆ ಅಲೋಕ್ ಮೋಹನ್ ಅವರು ಆದ್ರು. ಅವರನ್ನು ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸ್ತದೆ. ಹಾಗಾಗಿ ಇವರೇ ಹಳೆಯ ಡಿಜಿ ಮತ್ತು ಐಜಿಪಿ ಅವರನ್ನ ಸಂಪರ್ಕಿಸಿ ಈಗ ಕೆಲಸ ಇಲ್ಲದೆ ಕೂತಿರುವ, ಅದು ಪಿಎಫ್ಐ ಬ್ಯಾನ್ ಆದ್ಮೇಲೆ ಕೆಲಸ ಇಲ್ಲದೆ ಕೂತಿರುವ ಪಿಎಫ್ಐ ಸಂಘಟನೆಯ ಮೆಂಬರ್ಸ್ ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಸೇರಿಸುವ ಉದ್ದೇಶದಿಂದ ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿ ಏನಾದ್ರೂ ಆ ವಿಚಾರವಾಗಿ ಚರ್ಚೆಯಾಗಿ ದೊಡ್ಡ ಗಲಾಟೆಯಾಗಿ ಕೊಲೆ ಆಗಿರಬಹುದು ಅಂತ ನನ್ನ ಅಭಿಪ್ರಾಯ. ಹೇಳಿದ ಪ್ರಕಾರ, ಅಂದ್ರೆ ಮೆನ್ಷನ್ ಮಾಡಿದ ಪ್ರಕಾರ, ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೋಸ್ಕರ ಗೃಹ ಮಂತ್ರಿಯಾಗಿರೋ ಸಿಎಂ ಆಗಿರ್ಬೋದು ಪಲ್ಲವಿ ಅವರನ್ನು ಸಿಲುಕಿಸಿದ್ದಾರೆ ಅಂತ ಒಂದು ಮೆನ್ಷನ್ ಮಾಡಿದ್ರಿ. ಯಾಕೆ ಸಿಲುಕಿಸಿದ್ದಾರೆ? ಓಲೈಕೆ ಏನು ಓಲೈಕೆ ಅಂತ ಸರ್ಕಾರದ ಮಟ್ಟದಲ್ಲಿ ಇವಾಗ ಅಲ್ಲಿ ಇವರು ಜಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಯಾರು ಸರ್ಕಾರವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ, ಹಗ್ಗಜಗಾಟ ನಡೀತಾ ಇರುವಂತದ್ದು. ಅಂಡ್ ಆಬ್ವಿಯಸ್ಲಿ ಮುಸಲ್ಮಾನರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ, SC/ST ಕಮ್ಯುನಿಟಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಲಾಬಿ ಮಾಡ್ತಾ ಇರ್ತಾರೆ. ಲಾಬಿಂಗ್ ಇದಲ್ಲ, ಏನು ನಾನು ಕಾಳಜಿ ಅಂತ ಹೇಳಿ ಹೇಳೋದಿಲ್ಲ. ಸೊ ದಟ್ ಕಂಟ್ರೋಲ್ ಯಾರಿಗೆ ಸಿಗುತ್ತೆ ಅಂದ್ರೆ ಸುತ್ತಮುತ್ತಲಿರೋ ಲಾಬಿ ಒಂಥರ ಮಾಫಿಯಾ ಆಗಿಬಿಟ್ಟಿದೆ ಇವಾಗ. ಅವರನ್ನ ಕೂತ್ಕೊಳ್ಳಿಸಿರೋದಷ್ಟೇ, ಇವರುಗಳು ಕಂಟ್ರೋಲ್ ಮಾಡೋದು ಆಮೇಲೆ ಯಾರು ಇರುವ ಲಾಬಿ ಮತ್ತೆ ಮಾಫಿಯಾಗಳು. ಸೊ ಆ ಟಸಲ್ ಅಲ್ಲಿ ಇವರು ಯಾರು ಡಿಜಿ ಮತ್ತೆ ಐಜಿಪಿ ಒಬ್ಬ ಬಲಿಪಶು. ಅಂಡ್ ಆ ಬಲಿಪಶು ಆಗಿದ್ದನ್ನ ಹೊರಗೆ ತರಬಾರದು ಅನ್ನೋ ಉದ್ದೇಶದಿಂದ ಪಲ್ಲವಿ ಮತ್ತೆ ಕೃತಿಯವರೇ ಈ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ತನಿಖೆಯನ್ನ ಹಳ್ಳ ಹಿಡಿಸುವ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮಾಜಿ ಡಿವೈಎಸ್ಪಿ ಆದಂತ ಅನುಪಮಾ ಶೆಣೈ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಡಿಜಿಪಿ ಓಂ ಪ್ರಕಾಶ್ ಹತ್ಯೆಯಲ್ಲಿ ಪಿಎಫ್ಐ ಕೈವಾಡ ಇದೆಯಾ? ಪಿಎಫ್ಐ ಕೈವಾಡದ ಬಗ್ಗೆ ಅನುಪಮಾ ಶೆಣೈ ಆರೋಪ ಮಾಡಿದ್ದಾರೆ. ಎನ್ಐಎ ತನಿಖೆಗೆ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಆಗ್ರಹಿಸಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ನಿರಪರಾಧಿಗಳು, ತನಿಖೆಯನ್ನ ಎನ್ಐಎಗೆ ನೀಡಬೇಕು ಅಂತ ಅನುಪಮಾ ಶೆಣೈ ಒತ್ತಾಯಿಸಿದ್ದಾರೆ. ನಿವೃತ್ತ ಐಜಿಪಿ ಆದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಪಿಎಫ್ಐ ನಂಟು ಇದೆ ಅನ್ನುವಂತಹ ಆರೋಪವನ್ನು ಮಾಜಿ ಡಿವೈಎಸ್ಪಿ ಆದಂತಹ ಅನುಪಮಾ ಶೆಣೈ ಅವರು ಆರೋಪ ಹೊರಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅನುಪಮಾ ಶೆಣೈ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಪಿಎಫ್ಐ ನಂಟು ಇದೆ ಅನ್ನುವಂತ ಆರೋಪವನ್ನು ಹೊರಿಸ್ತೀರಿ, ಯಾವ ಆಧಾರದ ಮೇಲೆ ನಂಟು ಇದೆ ಅಂತ ಹೇಳ್ತೀರಿ ನೀವು? ನನಗೆ ಅನಿಸುತ್ತೆ ಡಿಜಿ ಮತ್ತು ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರು 2016ರ ಅವಧಿಯಲ್ಲಿ ಒಂದು 2-3 ವರ್ಷಗಳ ಕಾಲ ಅವರು ಡಿಜಿ ಮತ್ತು ಐಜಿಪಿ ಆಗಿದ್ರು. ಪ್ರಾಯಶಃ ಆ ಸಂದರ್ಭದಲ್ಲಿ ಹಲವಾರು ಪಿಎಫ್ಐ ಮೆಂಬರ್ಸ್ ಗಳನ್ನ ಪೊಲೀಸ್ ಇಲಾಖೆಯೊಳಗೆ ರಿಕ್ರೂಟ್ ಮಾಡೋದಕ್ಕಾಗಿ ಅವರ ಸಂಪರ್ಕ ಮಾಡಿದ್ದಿರಬಹುದು ಅಂತ. ಬಳಿಕ ನಿವೃತ್ತರಾದ್ಮೇಲೆ ಅವರಿಗೆ ಯಾರು ಪಿಎಫ್ಐ ಮೆಂಬರ್ಸ್ ಗಳಿಗೆ ಬೇರೆ ಯಾರು ಸಿಕ್ಕದೇ ಇದ್ದಿರಬಹುದು. ಅಂದ್ರೆ ಆ ನಂತರ ಪ್ರವೀಣ್ ಸೂದ್ ಅವರು ಡಿಜಿ ಅಂಡ್ ಐಜಿಪಿ ಆದ್ರು, ಮತ್ತೆ ಅಲೋಕ್ ಮೋಹನ್ ಅವರು ಆದ್ರು. ಅವರನ್ನು ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸ್ತದೆ. ಹಾಗಾಗಿ ಇವರೇ ಹಳೆಯ ಡಿಜಿ ಮತ್ತು ಐಜಿಪಿ ಅವರನ್ನ ಸಂಪರ್ಕಿಸಿ ಈಗ ಕೆಲಸ ಇಲ್ಲದೆ ಕೂತಿರುವ, ಅದು ಪಿಎಫ್ಐ ಬ್ಯಾನ್ ಆದ್ಮೇಲೆ ಕೆಲಸ ಇಲ್ಲದೆ ಕೂತಿರುವ ಪಿಎಫ್ಐ ಸಂಘಟನೆಯ ಮೆಂಬರ್ಸ್ ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಸೇರಿಸುವ ಉದ್ದೇಶದಿಂದ ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿ ಏನಾದ್ರೂ ಆ ವಿಚಾರವಾಗಿ ಚರ್ಚೆಯಾಗಿ ದೊಡ್ಡ ಗಲಾಟೆಯಾಗಿ ಕೊಲೆ ಆಗಿರಬಹುದು ಅಂತ ನನ್ನ ಅಭಿಪ್ರಾಯ. ಹೇಳಿದ ಪ್ರಕಾರ, ಅಂದ್ರೆ ಮೆನ್ಷನ್ ಮಾಡಿದ ಪ್ರಕಾರ, ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೋಸ್ಕರ ಗೃಹ ಮಂತ್ರಿಯಾಗಿರೋ ಸಿಎಂ ಆಗಿರ್ಬೋದು ಪಲ್ಲವಿ ಅವರನ್ನು ಸಿಲುಕಿಸಿದ್ದಾರೆ ಅಂತ ಒಂದು ಮೆನ್ಷನ್ ಮಾಡಿದ್ರಿ. ಯಾಕೆ ಸಿಲುಕಿಸಿದ್ದಾರೆ? ಓಲೈಕೆ ಏನು ಓಲೈಕೆ ಅಂತ
ಸರ್ಕಾರದ ಮಟ್ಟದಲ್ಲಿ ಇವಾಗ ಅಲ್ಲಿ ಇವರು ಜಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಯಾರು ಸರ್ಕಾರವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ, ಹಗ್ಗಜಗಾಟ ನಡೀತಾ ಇರುವಂತದ್ದು. ಅಂಡ್ ಆಬ್ವಿಯಸ್ಲಿ ಮುಸಲ್ಮಾನರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ, SC/ST ಕಮ್ಯುನಿಟಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಲಾಬಿ ಮಾಡ್ತಾ ಇರ್ತಾರೆ. ಲಾಬಿಂಗ್ ಇದಲ್ಲ, ಏನು ನಾನು ಕಾಳಜಿ ಅಂತ ಹೇಳಿ ಹೇಳೋದಿಲ್ಲ. ಸೊ ದಟ್ ಕಂಟ್ರೋಲ್ ಯಾರಿಗೆ ಸಿಗುತ್ತೆ ಅಂದ್ರೆ ಸುತ್ತಮುತ್ತಲಿರೋ ಲಾಬಿ ಒಂಥರ ಮಾಫಿಯಾ ಆಗಿಬಿಟ್ಟಿದೆ ಇವಾಗ. ಅವರನ್ನ ಕೂತ್ಕೊಳ್ಳಿಸಿರೋದಷ್ಟೇ, ಇವರುಗಳು ಕಂಟ್ರೋಲ್ ಮಾಡೋದು ಆಮೇಲೆ ಯಾರು ಇರುವ ಲಾಬಿ ಮತ್ತೆ ಮಾಫಿಯಾಗಳು. ಸೊ ಆ ಟಸಲ್ ಅಲ್ಲಿ ಇವರು ಯಾರು DG ಮತ್ತೆ IGP ಒಬ್ಬ ಬಲಿಪಶು. ಅಂಡ್ ಆ ಬಲಿಪಶು ಆಗಿದ್ದನ್ನ ಹೊರಗೆ ತರಬಾರದು ಅನ್ನೋ ಉದ್ದೇಶದಿಂದ ಪಲ್ಲವಿ ಮತ್ತೆ ಕೃತಿಯವರೇ ಈ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನ ತನಿಖೆಯನ್ನ ಹಳ್ಳ ಹಿಡಿಸುವ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮಾಜಿ DYSP ಆದಂತ ಅನುಪಮ ಶೆಣೈ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. DIGP ಓಂ ಪ್ರಕಾಶ್ ಹತ್ಯೆಯಲ್ಲಿ PFI ಕೈವಾಡ ಇದೆಯಾ? PFI ಕೈವಾಡದ ಬಗ್ಗೆ ಅನುಪಮ ಶೆಣೈ ಆರೋಪ ಮಾಡಿದ್ದಾರೆ. NIA ತನಿಖೆಗೆ ಮಾಜಿ DYSP ಅನುಪಮ ಶೆಣೈ ಆಗ್ರಹಿಸಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ನಿರಪರಾಧಿಗಳು, ತನಿಖೆಯನ್ನ NIAಗೆ ನೀಡಬೇಕು ಅಂತ ಅನುಪಮ ಶೆಣೈ ಒತ್ತಾಯಿಸಿದ್ದಾರೆ. ನಿವೃತ್ತ DG IGP ಆದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ PFI ನಂಟು ಇದೆ ಅನ್ನುವಂತಹ ಆರೋಪವನ್ನು ಮಾಜಿ DYSP ಆದಂತಹ ಅನುಪಮ ಶೆಣೈ ಅವರು ಆರೋಪ ಹೊರಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅನುಪಮ ಶೆಣೈ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗ್ತೀನಿ. PFI ನಂಟು ಇದೆ ಅನ್ನುವಂತ ಆರೋಪವನ್ನು ಹೊರಿಸ್ತೀರಿ, ಯಾವ ಆಧಾರದ ಮೇಲೆ ನಂಟು ಇದೆ ಅಂತ ಹೇಳ್ತೀರಿ ನೀವು? ನನಗೆ ಅನಿಸುತ್ತೆ DG ಮತ್ತು IGP ಆಗಿದ್ದ ಓಂ ಪ್ರಕಾಶ್ ಅವರು 2016ರ ಅವಧಿಯಲ್ಲಿ ಒಂದು 2-3 ವರ್ಷಗಳ ಕಾಲ ಅವರು DG ಮತ್ತೆ IGP ಆಗಿದ್ರು. ಪ್ರಾಯಶಃ ಆ ಸಂದರ್ಭದಲ್ಲಿ ಹಲವಾರು PFI ಮೆಂಬರ್ಸ್ ಗಳನ್ನ ಪೊಲೀಸ್ ಇಲಾಖೆಯೊಳಗೆ ರಿಕ್ರೂಟ್ ಮಾಡೋದಕ್ಕಾಗಿ ಅವರ ಸಂಪರ್ಕ ಮಾಡಿದ್ದಿರಬಹುದು ಅಂತ. ಬಳಿಕ ನಿವೃತ್ತರಾದ್ಮೇಲೆ ಅವರಿಗೆ ಯಾರು PFI ಮೆಂಬರ್ಸ್ ಗಳಿಗೆ ಬೇರೆ ಯಾರು ಸಿಕ್ಕದೇ ಇದ್ದಿರಬಹುದು. ಅಂದ್ರೆ ಆ ನಂತರ ಪ್ರವೀಣ್ ಸೂದ್ ಅವರು DG ಅಂಡ್ IGP ಆದ್ರು, ಮತ್ತೆ ಅಲೋಕ್ ಮೋಹನ್ ಅವರು ಆದ್ರು. ಅವರನ್ನು ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅನಿಸ್ತದೆ. ಹಾಗಾಗಿ ಇವರೇ ಹಳೆಯ DG ಮತ್ತೆ IGP ಅವರನ್ನ ಸಂಪರ್ಕಿಸಿ ಈಗ ಕೆಲಸ ಇಲ್ಲದೆ ಕೂತಿರುವ, ಅದು PFI ಬ್ಯಾನ್ ಆದ್ಮೇಲೆ ಕೆಲಸ ಇಲ್ಲದೆ ಕೂತಿರುವ PFI ಸಂಘಟನೆಯ ಮೆಂಬರ್ಸ್ ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಸೇರಿಸುವ ಉದ್ದೇಶದಿಂದ ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿ ಏನಾದ್ರೂ ಆ ವಿಚಾರವಾಗಿ ಚರ್ಚೆಯಾಗಿ ದೊಡ್ಡ ಗಲಾಟೆಯಾಗಿ ಕೊಲೆ ಆಗಿರಬಹುದು ಅಂತ ನನ್ನ ಅಭಿಪ್ರಾಯ. ಹೇಳಿದ ಪ್ರಕಾರ, ಅಂದ್ರೆ ಮೆನ್ಷನ್ ಮಾಡಿದ ಪ್ರಕಾರ, ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೋಸ್ಕರ ಗೃಹ ಮಂತ್ರಿಯಾಗಿರೋ CM ಆಗಿರ್ಬೋದು ಪಲ್ಲವಿ ಅವರನ್ನು ಸಿಲುಕಿಸಿದ್ದಾರೆ ಅಂತ ಒಂದು ಮೆನ್ಷನ್ ಮಾಡಿದ್ರಿ. ಯಾಕೆ ಸಿಲುಕಿಸಿದ್ದಾರೆ? ಓಲೈಕೆ ಏನು ಓಲೈಕೆ ಅಂತ? ಸರ್ಕಾರದ ಮಟ್ಟದಲ್ಲಿ ಇವಾಗ ಅಲ್ಲಿ ಇವರು ಜಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಯಾರು ಸರ್ಕಾರವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ, ಹಗ್ಗಜಗಾಟ ನಡೀತಾ ಇರುವಂತದ್ದು.